ಪಾ ಏನಪ್ಪ ಮಾಡೋದು ಬೆಳಗ್ಗೆ ಟಿಫನ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಟೆನ್ಷನ್ನೇ ಬೇಡ. ಆರಾಮ್ಸೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿಕೊಂಡು ನಾವು ಬಿಸಿ ಬಿಸಿಯಾದ ಹೋಟೆಲ್ ಶೈಲಿಯ ರವೆ ಇಡ್ಲಿ ಮಾಡ್ಕೋಬೋದು. ಸೊ ನೀವು ಚಾನಲ್ ಇವತ್ತಿನ ರೆಸಿಪಿ ಹೋಮ್ ಮೇಡ್ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬಾಣಲಿ ತೊಗೊಳ್ಳಿ, 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು, ನಂತರ ಕರಿಬೇವು ಹಾಕ್ಕೊಂಡು ರವೆನ ಚೆನ್ನಾಗಿ ಹುರ್ಕೊಳ್ಳಿ. ನಾವು ಉಪ್ಪಿಟ್ಟಿಗೆ ಯಾವ ಥರ ಹುರ್ಕೊತೀವೋ ಆ ಥರ ಹುರಿದಿಕ್ಕೋಬೇಕು. ಅದು ನಂತರ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ಮೊಸರಲ್ಲಿ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಇನ್ನೂ ನಮಗೆ ಗಟ್ಟಿ ಇದೆ ಅಂತಂದರೆ ಏನು ಮಾಡಬೇಕು, ನಾವು ಬಿಸಿ ನೀರು ಹಾಕ್ಕೋಬೇಕು, ತಣ್ಣೀರು ಹಾಕ್ಕೋಬಾರ್ದು. ಬಿಸಿನೀರು ಹಾಕ್ಕೊಳ್ಳಿ, ಬೇಗನೆ ಆಗೋಗ್ಬಿಡುತ್ತೆ. ಅಪ್ಪ ರವೆ ಇಡ್ಲಿ ಮಾಡಬೇಕು, ಅಯ್ಯೋ ಇನ್ಸ್ಟೆಂಟ್ ರವೆ ಇಲ್ವಲ್ಲ ಅಂತ ಅಂದ್ಕೊಳ್ಳೋದು ಯೋಚನೆನೇ ಬೇಡ. ಮನೆಯಲ್ಲೇ ಎಲ್ಲ ಇರೋ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಇರೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿಕೊಂಡು ನಾವು ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಸೊ ನಾನು ಅದ್ರ ಜೊತೆಗೆ ಸಾಗು ಮಾಡಿದ್ದೆ. ಈ ಸಾಗುದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೋಡಿಬಿಟ್ಟು ಆ ವಿಡಿಯೋ ಫುಲ್ ನೋಡಿ, ನಿಮಗೂ ಗೊತ್ತಾಗುತ್ತೆ. ಥರ ವಿಡಿಯೋ ಇದೆ ರೀ ಸಾಗುದು, ವೆಜಿಟೇಬಲ್ಸ್ ಸಾಗುಸು. ನಮ್ಮ ಮನೇಲಿರೋಂಥ ವೆಜಿಟೇಬಲ್ಸನ್ನು ಹಾಕ್ಕೊಂಡಿದ್ದೆ. ಸೊ ನಿಮ್ಗೆ ಇನ್ನೂ ಥರ ಬೇಕು ಅಂತಂದರೆ ನಾನು ಒನ್ ಕೈಂಡ್ ಆಫ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಥರ ಇದೆ. ಸೊ ಅದನ್ನು ತೋರಿಸ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಮತ್ತು ಪೂರ್ತಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸೋಡಾ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನಾವು ಉಪ್ಪು ಏನಕ್ಕೆ ಅಂತಂದರೆ ನಾವು ಮನೆಯಲ್ಲೇ ಹುರಿದು ಮಾಡ್ತಿರೋದಲ್ವ, ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಇನ್ಸ್ಟಂಟ್ ಅಂದರೆ ಉಪ್ಪು ಅದರಲ್ಲೇ ಇರುತ್ತೆ. ಸೊ ಸೋಡಾ ಹಾಕ್ಕೋಬೇಡಿ. ನೋಡಿ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೋಬೇಕು, ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡಿ. ಇಡ್ಲಿ ಗಟ್ಟಿ ಬಂದುಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಸೊ ಈ ಸಾಗು ರೆಡಿ ಆಯಿತು. 3 ವಿಸಿಲ್ ಆಗಿದ ತಕ್ಷಣ ಅಷ್ಟೊತ್ತಿಗೆ ಇಡ್ಲಿನೂ ಸ್ವಲ್ಪ ಚೆನ್ನಾಗಿ ಮೊಸರು ಈ ನೀರೆಲ್ಲ ಹಾಕಿರ್ತೀವಲ್ಲ ಅಬ್ಸರ್ವ್ ಆಗಿರುತ್ತೆ ರವೆ. ಸೊ ಚೆನ್ನಾಗಿ ಬರುತ್ತೆ. ಸೊ ಇಡ್ಲಿ ಮೋಲ್ಡ್ಗೆ ಇಡ್ಲಿ ಅದೆಲ್ಲ ಹಾಕಿ ತುಂಬಾ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಅದು ಇಡ್ಲಿ ಉಬ್ಬುತ್ತಲ್ವ, ಗಟ್ಟಿ ಬಂದುಬಿಡುತ್ತೆ. ನೋಡಿ ನಾರ್ಮಲಾಗಿ ಇಡ್ಲಿ ಹಾಕ್ಕೊಳ್ಳಿ. ನಿಮ್ಗೆ ಬೇಕಂದರೆ ಗೋಡಂಬಿ ಸಹ ಹುರಿದ್ಬಿಟ್ಟು ಹಾಕ್ಕೋಬೋದು, ಬೇಗನೆ ಮಾಡ್ಬೋದು. ಈ ಮಕ್ಕಳು ತಿನ್ನೋದಿಲ್ಲ ಅಂತ ಅನ್ನೋ ಮಕ್ಕಳಿಗೆ ನಾವು ಈ ಥರ ನಾರ್ಮಲಾಗಿ ಇಷ್ಟ ಹಾಕ್ಕೋಬೋದು. ಇಲ್ಲ ದೊಡ್ಡೋರಿಗೆ, ಎಲ್ಲ ಮಕ್ಕಳೆಲ್ಲ ತಿಂತಾರೆ, ದೊಡ್ಡೋರಿಗೆ ಮಾಡೋದಂದರೆ ಇದ್ರ ಜೊತೆಗೆ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಅದೆಲ್ಲ ಹಾಕ್ಕೊಂಡ್ರೆ, ಇನ್ನೂ ಕಾಯಿ ಚೂರು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾನು ಅದು ಹಾಕಿದ್ದೀನಿ, ಕಾಯಿ ಚೂರು ಹಾಕಿಲ್ಲ, ನಮ್ಮ ಮಕ್ಳಿಗೆ ತಿನ್ನಲ್ಲ ಅಂದ್ಬಿಟ್ಟು. ಸೊ ಈ ಥರ ಮೋಲ್ಡ್ಗೆಲ್ಲ ಹಾಕಿ ಇಡ್ಲಿ ಸ್ಟ್ಯಾಂಡಿಗೆ ಇಟ್ಬಿಟ್ಟು ಇಡ್ಲಿಗೆ ಸ್ಟೀಮಲ್ಲಿಡಿ ಬೇಯೋದಕ್ಕೆ. ಬೇಗನೆ ಆಗೋಗ್ಬಿಡುತ್ತೆ, ತುಂಬ ಈಸಿ ಆಗುತ್ತೆ. ಏನಪ್ಪ ಮಾಡೋದು ಟಿಫನ್ನು ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಯೋಚನೆ ಮಾಡೋವಂಥದ್ದೇ ಇರಲ್ಲ, ಬೇಗ ಆಗೋಗ್ಬಿಡುತ್ತೆ. ಸೊ ಈ ಒಂದು ವಿಡಿಯೋನ ಎಲ್ಲರೂ ಪೂರ್ತಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಿ. ನಿಮಗೂ ಇಷ್ಟ ಆದಲ್ಲಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.